ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಆರಂಭ ಆಗ್ತಾ ಇದೆ. ರತ್ನ ಖಚಿತ ಸಿಂಹಾಸನವನ್ನೇರಲಿರುವಂತಹ ಯದುವೀರ್ ಧಾರ್ಮಿಕ ವಿಧಿವಿಧಾನ ನೆರವೇರಿಸಲಿರುವಂತಹ ರಾಜವಂಶಸ್ಥ ರತ್ನ ಖಚಿತ ಸಿಂಹಾಸನವನ್ನ ಏರಲಿರುವಂತಹ ಯದುವೀರ್ ಧಾರ್ಮಿಕ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ. ರಾಜವಂಶಸ್ಥ ಕನ್ನಡಿ ತೊಟ್ಟಿಯಲ್ಲಿ ರತ್ನ ಖಚಿತ ಸಿಂಹಾಸನ ಜೋಡಣೆಯನ್ನ ಕೂಡ ಮಾಡಲಾಗುತ್ತೆ. ಯದುವೀರ್ ತ್ರಿಷಿಕಾ ಕುಮಾರಿಗೆ ಕಂಕಣ ಧಾರಣೆಯನ್ನ ಮಾಡ್ತಾರೆ. ಮಂಗಳವಾದ್ಯದೊಂದಿಗೆ ನೆರವೇರ್ತಾ ಇದೆ ಪೂಜಾ ಕೈಂಕರ್ಯ. ಕೆಲವೇ ಕ್ಷಣಗಳಲ್ಲಿ ಸಿಂಹಾಸನ ಅಲಂಕರಿಸಲಿರುವಂತಹ ಯದುವೀರ್ ಮಧ್ಯಾಹ್ನ 2:05ಕ್ಕೆ ಚಾಮುಂಡಿ ತೊಟ್ಟಿಯಿಂದ ವಿಜಯ ಯಾತ್ರೆ ಆರಂಭ ಆಗುತ್ತೆ. ಸೆಪ್ಟೆಂಬರ್ 29ರವರೆಗೆ ನಡೆಯಲಿದೆ ಖಾಸಗಿ ದರ್ಬಾರ್. ಅರಮನೆಯಲ್ಲಿ ಇಂದಿನಿಂದ ಖಾಸಗಿ ದರ್ಬಾರ್ ಆರಂಭ ಆಗತ್ತೆ. ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅರಮನೆಯ ಸಂಪ್ರದಾಯದಂತೆ ಖಾಸಗಿ ದರ್ಬಾರನ್ನ ಆರಂಭ ಮಾಡಲಿಕ್ಕೆ ಇನ್ನೇನು ಕ್ಷಣಗಳನ್ನೇ ಆರಂಭ ಆಗ್ತಾ ಇದೆ. 11ನೇ ಬಾರಿಗೆ ರತ್ನ ಖಚಿತ ಸಿಂಹಾಸನಾರೋಹಣ ಮಾಡಲಿಕ್ಕಿದ್ದಾರೆ. ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ಬಳಿಕ ನುಡಿದು 2ನೇ ಬಾರಿಗೆ ಅವರು ಖಾಸಗಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ರಾಜವಂಶಸ್ಥರಾದ ದಿವಂಗತ ಶ್ರೀ ಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಜನಪ್ರತಿನಿಧಿಯಾಗಿ ಖಾಸಗಿ ದರ್ಬಾರನ್ನ ಕೂಡ ನಡೆಸಿದ್ರು. ಖಾಸಗಿ ದರ್ಬಾರ್ ನಡೆಸೋದಕ್ಕೆ ಯದುವೀರ್ ಅವರಿಗೆ ಪತ್ನಿ ತ್ರಿಷಿಕಾ ಕುಮಾರಿ, ಪುತ್ರರಾದಂತಹ ಆಜ್ಯವೀರ್ ಯುಗಾಧ್ಯಕ್ಷ ತಾಯಿ ಪ್ರಮೋದಾದೇವಿ ಒಡೆಯರ್ ಮತ್ತು ಕುಟುಂಬ ವರ್ಗದವರು ಹಾಗೂ ಅರಮನೆಯ ಸಿಬ್ಬಂದಿ ಸಾಥನ್ನ ನೀಡ್ತಾ ಇದ್ದಾರೆ. ನವರಾತ್ರಿಯ ಮೊದಲ ದಿನ ಅರಮನೆಯಲ್ಲಿ ಎಣ್ಣೆ ಶಾಸ್ತ್ರ ಮತ್ತು ಮಂಗಳ ಸ್ನಾನ, ಸಿಂಹಾಸನಕ್ಕೆ ಸಿಂಹ ಜೋಡಣೆ, ಚಾಮುಂಡಿ ತೊಟ್ಟಿಯಲ್ಲಿ ರಾಜವಂಶಸ್ಥ ಯದುವೀರ್ ಹಾಗೂ ವಾಣಿ ವಿಲಾಸ ಅರಮನೆಯಲ್ಲಿ ಪತ್ನಿ ತ್ರಿಷಿಕಾ ಕುಮಾರಿ ಅವರಿಗೆ ಕನಕಧಾರಣೆ ಆಗುತ್ತೆ. ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಮತ್ತು ಪಟ್ಟದ ಕುದುರೆ ಮತ್ತು ಹಸುಗಳ ಆಗಮನ ಆಗುತ್ತೆ. ದರ್ಬಾರ್ ಹಾಲ್ನಲ್ಲಿ ನವಗ್ರಹ ಕಳಸ ಪೂಜೆ ಮತ್ತು ಸಿಂಹಾಸನಾರೋಹಣ, ಕನ್ನಡಿ ತೊಟ್ಟಿಗೆ ಶ್ರೀ ಚಾಮುಂಡೇಶ್ವರಿ ತರುವುದು ಮೊದಲಾದ ಧಾರ್ಮಿಕ ವಿಧಿವಿಧಾನಗಳ ಸಂಪ್ರದಾಯದಂತೆ ನಡೀಲಿಕ್ಕಿದೆ. ಈಗಾಗಲೇ ಬೆಳಗ್ಗೆ ಎಣ್ಣೆ ಮಜ್ಜನ ಮುಗಿಸಿ ಬರುವಂತಹ ಯದುವೀರ್ಗೆ ಪತ್ನಿ ತ್ರಿಷಿಕಾ ಕುಮಾರಿ ಪಾದಪೂಜೆಯನ್ನು ನೆರವೇರಿಸ್ತಾರೆ. ಆನಂತರ ರಾಜವಂಶಸ್ಥರ ಸಂಪ್ರದಾಯದಂತೆ ದರ್ಬಾರ್ ಹಾಲ್ಗೆ ಯದುವೀರ್ ಅವರ ಆಗಮನ ಆಗುತ್ತೆ. ರತ್ನ ಖಚಿತ ಸಿಂಹಾಸನಕ್ಕೆ ಪೂಜೆಯನ್ನು ಸಲ್ಲಿಸಿ ಅದನ್ನು ಈಗಾಗಲೇ ಏನು ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಅಲಂಕಾರ ಮಾಡ್ತಾ ಇದ್ದಂತೆ ಬಹುಪರಾಗಗಳು ಕೂಡ ಕೇಳಸಿಗತ್ತೆ ನಮಗೆ. ಯದುವೀರ್ ಅವರು ಪ್ರತಿದಿನ ಸಂಜೆ ರಾಜ ಪೋಷಾಕಿನಲ್ಲಿ ಸಿಂಹಾಸನಾರೂಢರಾಗಿ ಖಾಸಗಿ ದರ್ಬಾರನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಧಾರ್ಮಿಕ ವಿಧಿವಿಧಾನವನ್ನು ನೆರವೇರಿಸಲಿಕ್ಕಿದ್ದಾರೆ ರಾಜವಂಶಸ್ಥ ಯದುವೀರ್ ಒಡೆಯರ್. ಕನ್ನಡಿ ತೊಟ್ಟಿಯಲ್ಲಿ ರತ್ನ ಖಚಿತ ಸಿಂಹಾಸನ ಜೋಡಣೆಯನ್ನು ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂಥದ್ದು ಖಾಸಗಿ ದರ್ಬಾರ್ ಆರಂಭ ಆಗೋದಕ್ಕೆ. ಯದುವೀರ್ ಮತ್ತು ತ್ರಿಷಿಕಾ ಕುಮಾರಿಗೆ ಕಂಕಣ ಧಾರಣೆಯನ್ನು ಕೂಡ ಮಾಡಲಾಗತ್ತೆ. ನವರಾತ್ರಿಯ ಮೊದಲ ದಿನ ಅರಮನೆಯಲ್ಲಿ ಎಣ್ಣೆ ಶಾಸ್ತ್ರ ಮತ್ತು ಮಂಗಳ ಸ್ನಾನ, ಸಿಂಹಾಸನಕ್ಕೆ ಸಿಂಹ ಜೋಡಣೆ, ಚಾಮುಂಡಿ ತೊಟ್ಟಿಯಲ್ಲಿ ರಾಜವಂಶಸ್ಥ ಯದುವೀರ್ ಹಾಗೂ ವಾಣಿ ವಿಲಾಸ್ ಅರಮನೆಯಲ್ಲಿ ಪತ್ನಿ ತ್ರಿಷಿಕಾ ಕುಮಾರಿ ಅವರಿಗೆ ಕನಕಧಾರಣೆಯನ್ನು ಕೂಡ ಮಾಡಲಾಗತ್ತೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಅಂಗವಾಗಿ ಮೈಸೂರು ಅರಮನೆಯಲ್ಲಿ ಇವತ್ತಿನಿಂದ ಆರಂಭ ಆಗಿ ಅಕ್ಟೋಬರ್ 2ರವರೆಗೆ ಖಾಸಗಿ ದರ್ಬಾರ್ ನಡೆಯುತ್ತೆ. ಇದಕ್ಕಾಗಿ ಅರಮನೆಯಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ರತ್ನ ಖಚಿತ ಸಿಂಹಾಸನವೇರಲಿರುವಂತಹ ಯದುವೀರ್ ಅವರು ಸೆಪ್ಟೆಂಬರ್ 29ರವರೆಗೆ ಖಾಸಗಿ ದರ್ಬಾರನ್ನು ನಡೆಸ್ತಾರೆ. ಯದುವೀರ್ ತ್ರಿಷಿಕಾ ಕುಮಾರಿಗೆ ಕಂಕಣ ಧಾರಣೆಯನ್ನು ಕೂಡ ಮಾಡಲಾಗತ್ತೆ. ಕನ್ನಡಿ ತೊಟ್ಟಿಯಲ್ಲಿ ರತ್ನ ಖಚಿತ ಸಿಂಹಾಸನ ಜೋಡಣೆಯನ್ನು ಕೂಡ ಮಾಡಲಾಗತ್ತೆ. ಅಂಬಾವಿಲಾಸ ಅರಮನೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ, ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅಂತ ಹೇಳಿ. ಸಂಜೆ ಆಗ್ತಾ ಇದ್ದಂಗೆ ಮೈಸೂರಿನ ವಾತಾವರಣವೇ ಕಂಪ್ಲೀಟ್ ಆಗಿ ಬದಲಾವಣೆ ಆಗುತ್ತೆ. ಕಲರ್ ಲೈಟ್ನಲ್ಲಿ ಅಲಂಕೃತವಾದಂತಹ ಆ ಒಂದು ಅರಮನೆಯನ್ನು ನೋಡೋದೇ ಚಂದ.
2 ಕಣ್ಣುಗಳು ಕೂಡ ಸಾಲದು. ಕೆಲವೇ ಕ್ಷಣಗಳಲ್ಲಿ ಸಿಂಹಾಸನ ಅಲಂಕರಿಸಲಿಕ್ಕಿದ್ದಾರೆ ಯದುವೀರ್ ಅವರು. ಧಾರ್ಮಿಕ ವಿಧಿವಿಧಾನ ನೆರವೇರಿಸಲಿಕ್ಕಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕನ್ನಡಿ ತೊಟ್ಟಿಯಲ್ಲಿ ರತ್ನಖಚಿತ ಸಿಂಹಾಸನ ಜೋಡಣೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಇದು ಯದುವೀರ್ ಅವರು ಸಂಸದರಾಗಿ 2ನೇ ಬಾರಿಗೆ ಅವರು ಖಾಸಗಿ ದರ್ಬಾರನ್ನು ನಡೆಸ್ತಾ ಇದ್ದಾರೆ. ಒಟ್ಟು 11ನೇ ಬಾರಿಗೆ ಅವರು ರತ್ನಖಚಿತ ಸಿಂಹಾಸನಾರೋಹಣವನ್ನು ಮಾಡ್ತಾ ಇದ್ದಾರೆ. ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರರಾದ ಬಳಿಕ ಇದು 2ನೇ ಬಾರಿ ಅವರು ದರ್ಬಾರನ್ನು ನಡೆಸ್ತಾ ಇರುವಂಥದ್ದು. ಖಾಸಗಿ ದರ್ಬಾರನ್ನು ನಡೆಸೋದಕ್ಕೆ ಯದುವೀರ್ ಅವರಿಗೆ ಪತ್ನಿ ತ್ರಿಷಿಕಾ ಕುಮಾರಿ, ಪುತ್ರರಾದಂತಹ ಅಜ್ವೀರ್ ಯುಗಾಧ್ಯಕ್ಷ ಮತ್ತು ತಾಯಿ ಪ್ರಮೋದಾದೇವಿ ಒಡೆಯರ್, ಕುಟುಂಬ ವರ್ಗದವರೆಲ್ಲರೂ ಕೂಡ, ಅರಮನೆ ಸಿಬ್ಬಂದಿಗಳು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಅತಿಥಿ ಗಣ್ಯರು ಮತ್ತೆ ಆಸೀನರಾಗ್ತಾ ಇದ್ದಾರೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇಂದು ದಸರಾ ಮಹೋತ್ಸವದ ಅತಿಥಿ ಗಣ್ಯರು ಮತ್ತೆ ಆಸೀನರಾಗ್ತಾ ಇದ್ದಾರೆ. ಬಂಧುಗಳೇ, ಹೀಗಾಗಿ ದಸರಾ ಉದ್ಘಾಟನೆ